ಬೆಂಗಳೂರಿನ ನಗರಪೇಟೆಯ ಮೊಬೈಲ್ ಶಾಪ್ ಮಾಲೀಕನ ಮೇಲಿನ ಹಲ್ಲೆ ಪ್ರಕರಣ ಭಾರೀ ಗದ್ದಲ ಸೃಷ್ಟಿಸಿದೆ. ನಗರದಲ್ಲಿ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳ ಪ್ರತಿಭಟನೆ ವೇಳೆ ಹೈ ಡ್ರಾಮಾವೇ ನಡೆದು ಹೋಗಿದೆ. ಈ ಸುದ್ದಿಗಳನ್ನು ನೋಡೋಣ ಸೌಂಡ್ ಗಲಾಟೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೆ ಅವಕಾಶ ಇಲ್ಲದೇ ಇರೋ ಕಾರಣಕ್ಕೆ ಪ್ರತಿಭಟನಾ ನಿರತ ಮುಖೇಶ್ ಸೇರಿದಂತೆ ಕೆಲವರನ್ನ ಪೊಲೀಸರು ವಶಕ್ಕೆ ಪಡೆಯಲು ಮುಂದಾದರು. ಆಗ ಶಾಸಕ ಸುರೇಶ್ ಕುಮಾರ್ ಪೊಲೀಸ್ ಜೀಪಿಗೆ ಅಡ್ಡ ನಿಂತರು. ಈ ವೇಳೆ ಮಫ್ತಿಯಲ್ಲಿದ್ದ ಪೊಲೀಸರು ಸುರೇಶ್ ಕುಮಾರ್ ಅವರನ್ನ ಎಳೆದಾಡಿದ್ರು. ಅಸಹನೆ ಅನ್ನೋದು ಈ ಮಟ್ಟಕ್ಕೆ ಹೋಗಬಾರದು ಅಂತ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ವಾಗ್ದಾಳಿ ನಡೆಸಿದ್ರು. ತನ್ನ ಪಾಡಿಗೆ ಇದ್ದ ಯುವಕನ ಮೇಲೆ ಹೀಗೆ ಹಲ್ಲೆ ಮಾಡಿದ್ದಾರೆ. ಸಮಾಜದ ಶಾಂತಿ ಕದಡಿದಂತಾಗಿದ್ದು, ಇದೊಂದು ನೆಪ ಉದ್ದೇಶಪೂರ್ವಕವಾಗಿ ಮಾಡಿದಂತಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕೆಂದು ಆಗ್ರಹಿಸಿದ್ರು. ಈ ಅಸಹನೆ ಅನ್ನೋದು ಈ ಮಟ್ಟಕ್ಕೆ ಹೋಗಬಾರದು. ಒಂದು ಅವ್ರಿಗೆ ಮಾಡಿರುವ ಹಲ್ಲೆ ತುಂಬಾ ಹೊಡೆದಿದ್ದಾರೆ ಅಂತ ಕೇಳಿಸ್ಪಟ್ಟೆ. ಸೊ ಇದು ಒಟ್ಟಾರೆ ಸಮಾಜದ ಶಾಂತಿ ಕದಡುವ ಒಂದು ಪ್ರಯತ್ನ ಇದೆ. ನಗರದ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿಯಾಗಿದ್ರು. ಈ ವೇಳೆ ಪ್ರತಿಭಟನೆ ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ತಿರುಗಿತ್ತು. ರಸ್ತೆಯಲ್ಲೇ ಕುಳಿತು ಶೋಭಾ ಕರಂದ್ಲಾಜೆ ಪ್ರತಿಭಟನೆಗೆ ಮುಂದಾದ್ರು. ಆಗ ಪೊಲೀಸರು ವಶಕ್ಕೆ ಪಡೆದ್ರು. ನಂತರ ಬಿಡುಗಡೆ ಮಾಡಲಾಯಿತು. ಈ ವೇಳೆ ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ರು. ಅವರ ಮೇಲೆ ಯಾವುದೇ ಕ್ರಮ ಆಗಲ್ಲ. ನಿನ್ನೆ ಇಲ್ಲಿ ಹನುಮಾನ್ ಚಾಲಿಸ ಸಿಡಿ ಹಾಕಿದಂತ ಯುವಕರ ಮೇಲೆ ಇಷ್ಟೊಂದು ದೌರ್ಜನ್ಯ ನಡೀತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ? ಕಾನೂನು ಸುವ್ಯವಸ್ಥೆ ಮೇಲೆ ಹಿಡಿತಾ ಇಲ್ಲ. ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆಯುತ್ತಿದ್ದಂತೆ ಹಿಂದೂ ಕಾರ್ಯಕರ್ತರು ಸಿಡಿದೆದ್ದಿದ್ರು. ನಂತರ ಸ್ಥಳದಲ್ಲಿ ಉಳಿದ ಕಾರ್ಯಕರ್ತರು ರಸ್ತೆಯಲ್ಲೇ ಕುಳಿತು ಹನುಮಾನ್ ಚಾಲೀಸ ಪಠಿಸಿದ್ರು. ಅತ್ತ ಹಲ್ಲೆಗೊಳಗಾದ ಮುಖೇಶ್ ಬಿಲ್ಡಿಂಗ್ ಮೇಲಿಂದ ಕೇಸರಿ ಶಾಲು ಬೀಸಿದ. ಈ ವೇಳೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗದಂತೆ ತಡೆಯಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಸೌಂಡ್ ಬಂತು, ಈ ಕಡೆ ಅಜಾನ್ ಆಗ್ತಾ ಇತ್ತು. ಅಜಾನ್ ಟೈಮ್, ಉಪವಾಸ ಬ್ರೇಕ್ ಮಾಡೋ ಟೈಮ್. ಆ ಟೈಮಿಂದ ಇವ್ರಿಗೆ ಹುಡುಗರಿಗೆ ಸ್ವಲ್ಪ ಫೀಲಿಂಗ್ ಜಾಸ್ತಿ ಬಂತು. ಗಾಡ್ದು ಅಲ್ಲ ಅದು. ಇವನಿಗೆ ಸ್ವಲ್ಪ ಹೇಳಿಬಿಟ್ಟು ಸೌಂಡ್ ಕಮ್ಮಿ ಮಾಡೋಣ, ಇಲ್ಲಾಂದರೆ ಇದು ಮಾಡೋಣ ಅಂತ ಮಾತಾಡಿದ್ರೆ ಅವ್ನು ಕೇಳಲಿಲ್ಲ. ಮಾಡಬಾರ್ದು, ಇದು ಆ್ಯಕ್ಚುಲಿ ಮಾಡಬಾರ್ದು. ಮುಖೇಶ್ ನೀಡಿದ ದೂರಿನಲ್ಲಿ ಹನುಮಾನ್ ಚಾಲೀಸಾ ಆಜಾನ್ ಬಗ್ಗೆ ಎಲ್ಲೂ ಉಲ್ಲೇಖಿಸಿಲ್ಲ. ಆದರೆ ಬಿಜೆಪಿ ಸಂಸದ ಇದನ್ನು ಸ್ವಾರ್ಥಕ್ಕೋಸ್ಕರ ಬಳಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈ ತರದ ಘಟನೆಗಳನ್ನ ಚುನಾವಣೆ ಇದೆ ಅಂತ ಹೇಳಿ ವೋಟ್ ಗಳಿಸೋದಕ್ಕೋಸ್ಕರ ಇವತ್ತು ಈ ತರ ಅವರ ಒಂದು ನಡವಳಿಕೆ ಭಾರತೀಯ ಜನತಾ ಪಾರ್ಟಿ ಮತ್ತು ವಿಶೇಷವಾಗಿ ಅವರ MP ತೇಜಸ್ವಿ ಸೂರ್ಯದು ಅತ್ಯಂತ ಕೀಳಮಟ್ಟದ ಒಂದು ರಾಜಕಾರಣ ಮಾಡಿದ್ದಾರೆ. ಅವರು ಇದನ್ನು ನಾನು ಖಂಡಿಸ್ತೀನಿ. ನಗರಪೇಟೆಯಲ್ಲಿ ನಡೆದಿದ್ದೇನು ಎಂದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಕಳೆದ ಭಾನುವಾರ ಸಿದ್ದಣ್ಣ ಗಲ್ಲಿಯಲ್ಲಿ 6 ಯುವಕರು ಸತೀಶ್ ಟೀ ಸ್ಟಾಲ್ ಕಡೆಯಿಂದ ಮಸೀದಿ ಕಡೆಗೆ ಬಂದಿದ್ದಾರೆ. ಆಗ ಕೃಷ್ಣ ಟೆಲಿಕಾಂ ಅಂಗಡಿಯಲ್ಲಿ ಭಕ್ತಿಗೀತೆ ಹಾಕಲಾಗಿತ್ತು. ಸೌಂಡ್ ಕಡಿಮೆ ಮಾಡು ಎಂದು ಮುಖೇಶ್ ಹೇಳಿದ್ದಾನೆ. ಸೌಂಡ್ ಜೋರಾಗಿದ್ರೆ ಆಜಾನ್ ಕೂಗ್ತಾರೆ, ಜನರಿಗೆ ಗೊತ್ತಾಗೋದು ಅಂತ ಹೇಳಿದ್ದಾರೆ. ಆಗ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿದೆ. ಪೊಲೀಸರು ಸುಲೇಮಾನ್, ಶನವಾಜ್, ಜಾಹಿದ್, ರೋಹಿತ್ ಮತ್ತು ತರುಣ ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಮಾಹಿತಿ ನೀಡಿದರು. ಲೋಕಸಮರದಲ್ಲಿ ಎಚ್ಡಿಕೆ ಡಿಕೆ ಮಧ್ಯೆ ವಾಕ್ಸಮರ ತಾರಕಕ್ಕೇರಿದೆ. ಮಂಜುನಾಥ್ರನ್ನ ಬಿಜೆಪಿಗೆ ಕೊಟ್ಟಿದ್ದು ಜೆಡಿಎಸ್ನ ಮೊದಲ ಆತ್ಮಹತ್ಯೆ ಯತ್ನ ಎಂದು ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಕೈದಳ ಕದನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಮೈತ್ರಿ ಮಾಡಿಕೊಳ್ಳಲು ಮೂಲ ಕಾರಣವೇ ಕಾಂಗ್ರೆಸ್ನವರು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದ್ದೀರಿ. ಜನ ತಿರಸ್ಕಾರ ಮಾಡಿದಾಗ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದು ನೀವು ಅಂತ ಗುಡುಗಿದ್ರು. ನಮ್ಮನ್ನು ಬಿಜೆಪಿ ಬಿ ಟೀಮು ಅಂತ ಹೇಳಿದಂತಾರೆ. ನೀವು ಕಳಿಸಿದವರೇ ನೀವು ನಮ್ಮನ್ನ ಬಿಜೆಪಿಗೆ ಅಫಿಷಿಯಲ್ ಆಗಿ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನ ಪಾಪ ಸಲಹೆ ಕೊಟ್ಟಿರೋದೇ ನೀವು ನಮಗೆ. ಸಿಎನ್ ಮಂಜುನಾಥ್ರನ್ನ ಕಣಕ್ಕಿಳಿಸಲು ಕಾರಣ ಡಿಕೆ ಶಿವಕುಮಾರ್ ಎಂದು ಕುಮಾರಸ್ವಾಮಿ ಹೇಳಿದ್ದಾರೆ. ನಾನು ಸಿಎಂ ಆಗಿದ್ದಾಗ ಒಂದು ದಿನ ನಮ್ಮ ಕೆಲಸ ಬಗ್ಗೆ ಮಾತನಾಡಿಲ್ಲ. ಈಗ ನಮ್ಮ ಕಾರ್ಯಕರ್ತರನ್ನ ಕಾಂಗ್ರೆಸ್ಗೆ ಬನ್ನಿ ಅಂತೀರಾ ಎಂದು ಪ್ರಶ್ನಿಸಿದ್ರು. ಇವತ್ತು ನನ್ನ ಪಕ್ಷದ ಪರಿಸ್ಥಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಈ ಹೊಂದಾಣಿಕೆ ನಾನು ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಲಿಕ್ಕೆ ಮೂಲ ಕಾರಣ ನೀವು.
ಚುನಾವಣೆ ಘೋಷಣೆ ಆದ ಮೇಲೆ 4 ಲಕ್ಷ ಕುಕ್ಕರ್ ಲೋಡ್ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಮುಖ್ಯ ಚುನಾವಣಾ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು. ಕುಕ್ಕರ್ ಜೊತೆಗೆ ಕುಕ್ಕರ್ ಸ್ಟವ್ ಕೂಡ ಹಂಚುತ್ತಿದ್ದಾರೆ. ಅಧಿಕಾರಿಗಳು ಈ ಕೆಲಸ ನಿಲ್ಲಿಸದಿದ್ರೆ ನಮ್ಮ ಕಾರ್ಯಕರ್ತರಿಗೆ ಕರೆ ಕೊಡ್ತೀವಿ ಅಂದ್ರು. ಏನಪ್ಪ ಇದು? ಈ ರೀತಿ ಚುನಾವಣೆ ನಡೆಸಬೇಕಾ? ಈ ರೀತಿ ಚುನಾವಣೆ ಇದು ಚುನಾವಣೆ ಇವರು ನಡೆಸ್ತಾ ಇರೋದು. ಐ ಡಿಮ್ಯಾಂಡ್ ದಿಸ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್, ವಾಟ್ ಆರ್ ಯು ಡೂಯಿಂಗ್ ಆಫ್ಟರ್ ಯುವರ್ ಎಲೆಕ್ಷನ್ ಅನೌನ್ಸ್ಮೆಂಟ್? ಮೈತ್ರಿಯಲ್ಲಿನ ಜೆಡಿಎಸ್ ಅಸಮಾಧಾನ ವಿಚಾರವಾಗಿ ಡಿಕೆಶಿ ವ್ಯಂಗ್ಯವಾಡಿದ್ದಾರೆ. ಎಚ್ಡಿಡಿ ಏಕೆ ಅಳಿಯನನ್ನ ಬಿಜೆಪಿ ಸಿಂಬಲ್ನಿಂದ ನಿಲ್ಲಿಸಿದ್ರು? ಇದು ಫಸ್ಟ್ ಸೂಸೈಡ್ ಅಟೆಂಪ್ಟ್ ಆಫ್ ಜೆಡಿಎಸ್. ಬಿಜೆಪಿ ಸ್ಟೈಲೇ ಅದು. ಎಲ್ಲ ರಾಜ್ಯದಲ್ಲೂ ಹೀಗೆ ಮಾಡ್ತಾರೆ ಅಂದ್ರು. ಯಾವಾಗ ದೇವೇಗೌಡರು ಯಾಕೆ ಅವರ ಅಳಿಯನ್ನ ಬಿಜೆಪಿ ಸಿಂಬಲ್ ಅಲ್ಲಿ ನಿಲ್ಲಿಸಿದ್ರು, ದಟ್ ವಾಸ್ ದಿ ಫಸ್ಟ್ ಸೂಸೈಡ್ ಅಟೆಂಪ್ಟ್ ಆಫ್ ಜೆಡಿಎಸ್. ಜೆಡಿಎಸ್ ಮುಗಿಸುವ ಕೆಲಸವನ್ನ ಬಿಜೆಪಿ ಮಾಡುತ್ತಿದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ತಿರುಗೇಟು ಕೊಟ್ಟಿದ್ದಾರೆ. ಮೋದಿ ಬಂದ್ರು ಎಚ್ಡಿಕೆಯನ್ನ ವೇದಿಕೆಗೆ ಕರೆಯಲಿಲ್ಲ. ಕುಮಾರಸ್ವಾಮಿಗೆ ತಮ್ಮ ತಪ್ಪು ಈಗ ಅರಿವಾಗುತ್ತಿರಬಹುದು, ಆದ್ರೆ ತಡವಾಗಿ ಬಿಟ್ಟಿದೆ ಅಂದ್ರು. ಜನತಾ ದಳವನ್ನ ಮುಗಿಸುವಂತ ಕೆಲಸ ಬಿಜೆಪಿ ಮಾಡ್ತಾರೆ, ಅದಂತೂ ಸ್ಪಷ್ಟ ಇದೆ. ಯಾಕಂತ ಹೇಳಿದ್ರೆ ಅವರಿಗೆ ಈ ರೀಜನಲ್ ಪಾರ್ಟೀಸ್ನ ಮುಗಿಸ್ಬೇಕು ಅಂತ ಬಿಜೆಪಿ ಅವ್ರದ್ದು ಇಡೀ ದೇಶದಲ್ಲಿ ಒಂದೇ ಪಕ್ಷ ಇರಬೇಕು ಅಂತ. ಸೀಟು ಹಂಚಿಕೆ ವಿಚಾರದಲ್ಲಿ ಕುಮಾರಸ್ವಾಮಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಬಿಜೆಪಿ ಹೈಕಮಾಂಡ್ ನಡೆಯಿಂದ ಕುಮಾರಸ್ವಾಮಿಗೆ ಗೊಂದಲ ಉಂಟಾಗಿದೆ. ಸೀಟು ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ನಿಂದ ಸ್ಪಷ್ಟತೆ ಇಲ್ಲ ಎಂದು ಎಚ್ಡಿಕೆ ಹೇಳಿದ್ದಾರೆ. ನಿನ್ನೆ ಹಾಸನ, ಮಂಡ್ಯ, ಕೋಲಾರದಲ್ಲಿ ಸ್ಪರ್ಧೆ ಎಂದಿದ್ರು. ಬಿಜೆಪಿಯಿಂದ ನಮಗೆ ದೆಹಲಿಯ ಹೈಕಮಾಂಡ್ ಆಗಲಿ ರಾಜ್ಯದ ಸ್ನೇಹಿತರಾಗಲಿ ಈ ಕ್ಷಣದವರೆಗೆ ಇಂತಿಷ್ಟು ಸೀಟ್ಗಳ ಹಂಚಿಕೆ ಅಂತಕ್ಕಂಥದ್ದು ಸ್ಪಷ್ಟತೆ ಏನಿಲ್ಲ ಅಲ್ಲಿ. ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ದೇವೇಗೌಡರು ಎಚ್ಡಿಕೆ ಜೊತೆಯೂ ಚರ್ಚೆ ಮಾಡಿದ್ದೇನೆ. ಜೆಡಿಎಸ್ನವರಿಗೆ ಸಮಾಧಾನ ಆಗುವ ರೀತಿ ನಿರ್ಣಯ ಮಾಡ್ತಾರೆ. ಜೆಡಿಎಸ್ಗೆ ಎಷ್ಟು ಸೀಟು ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ ಅಂದ್ರು. ಹಾಗೆ ನನಗೆ ವಿಶ್ವಾಸ ಇದೆ, ಎಲ್ಲ ಒಟ್ಟಾರೆಯಾಗಿ ಎಲ್ಲ ಚರ್ಚೆಗಳು ಸರಿ ಹೋಗ್ತದೆ. ಅವ್ರಿಗೂ ಕೂಡ ಸಮಾಧಾನ ಆಗೋ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಒಂದು ತೀರ್ಮಾನವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ. ಒಂದು ಸೀಟ್ ಹೆಚ್ಚುವರಿಯಾಗಿ ಕೇಳುತ್ತಿದ್ದೇವೆ ಅಂತ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಸೆಂಟ್ರಲ್ನಿಂದ ಬಿಜೆಪಿಯ ಜನರಲ್ ಸೆಕ್ರೆಟರಿ ಬಂದಿದ್ದಾರೆ. ಅವರು ಮತ್ತು ದೇವೇಗೌಡರು ಕುಳಿತುಕೊಂಡು ಚರ್ಚೆ ಮಾಡ್ತಾರೆ. ಚರ್ಚೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂದ್ರು. ನಮ್ಮ ಜನರಲ್ ಸೆಕ್ರೆಟರಿ ಬಂದಿದ್ದಾರೆ, ಬಿಜೆಪಿಯವರ ಜನರಲ್ ಸೆಕ್ರೆಟರಿ, ಸೆಂಟ್ರಲ್ನಿಂದ ಜನರಲ್ ಸೆಕ್ರೆಟರಿ ಅವರೆಲ್ಲ ಬಂದಿದ್ದಾರೆ. ಅವರೆಲ್ಲ ಕೂತ್ಕೊಂಡು ಇವತ್ತು ಚರ್ಚೆ ಮಾಡ್ತಾರೆ. ಒಂದು ಸೀಟ್ ಹೆಚ್ಚುವರಿನ ಕೇಳ್ತಾ ಇದ್ವಿ, ಅದರ ಬಗ್ಗೆ ಚರ್ಚೆ ಆಗುತ್ತೆ. ಚರ್ಚೆ ಆದ್ಮೇಲೆ ಎಲ್ಲ ಸರಿ. ಕೋಲಾರ ಟಿಕೆಟ್ ಜೆಡಿಎಸ್ಗೆ ಅಂತ ಎಚ್ಡಿಕೆ ಹೇಳಿಕೊಂಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಸಂಸದ ಮುನಿಸ್ವಾಮಿ ಕೋಲಾರದಲ್ಲಿ ನನಗೆ ಟಿಕೆಟ್ ಆಗಿದೆ ಎಂದು ಹೇಳ್ತಿದ್ದಾರೆ. ಬಟ್ಟೆ ಹೊಲಿಸಿ ಫೋಟೋಶೂಟ್ ಕೂಡ ಮಾಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಕೋಲಾರನು ಕ್ಲಿಯರ್ ಆಗುತ್ತೆ ಅಂತ ತೊಂದರೆ ಇಲ್ಲ, ಎಲ್ಲ ಸ್ಮೂತ್ ಆಗಿ. ಇತ್ತೀಚಿನ ದಿನಗಳಲ್ಲಿ ಕೆಲವರು ನನಗೆ ಟಿಕೆಟ್ ಹಾಕ್ಬಿಟ್ಟಿದೆ ಅಂತ ಹೇಳ್ತಾರೆ, ನಾನು ಬಟ್ಟೆಗಳು ಹೊಲಿಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ, ನಾನು ಫೋಟೋಶೂಟ್ ಮಾಡಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಬಿಜೆಪಿಯಲ್ಲಿ ಭಿನ್ನಮತ ಮತ್ತಷ್ಟು ತಾರಕಕ್ಕೇರಿದೆ. ಟಿಕೆಟ್ ಸಿಗದಂತೆ ಷಡ್ಯಂತ್ರ ಮಾಡಿದ್ದಾರೆ ಎಂದು ಸಂಗಣ್ಣ ಕರಡಿ ಬೇಸರ ಹೊರಹಾಕಿದ್ದಾರೆ. ಇತ್ತ ಸದಾನಂದ ಗೌಡರಿಗೆ ಆಹ್ವಾನ ಕೊಟ್ಟ ಬಗ್ಗೆ ಡಿಕೆ ಮಾತನಾಡಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಲೋಕತಂತ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಎಸ್ವೈ ಕುಟುಂಬದ ವಿರುದ್ಧ ಸಮರ ಸಾರಿರೋ ಈಶ್ವರಪ್ಪ ಮನವೊಲಿಕೆ ಪ್ರಯತ್ನ ಕೈಬಿಡಲ್ಲ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಅವರು ಹಿರಿಯರು, ಕೆಲವು ತಪ್ಪು ಮಾಹಿತಿಗಳು ಅವರಿಗೆ ತಲುಪಿದೆ. ಅವರಿಗೆ ಸತ್ಯ ಅರ್ಥ ಆದ ಮೇಲೆ ಎಲ್ಲವೂ ಸರಿಯಾಗಲಿದೆ ಎಂದರು. ಕೈಬಿಡೋ ಪ್ರಶ್ನೆ ಇಲ್ಲ. ಅವರೊಬ್ರು ಹಿರಿಯ ನಾಯಕರಿದ್ದಾರೆ. ನಾನು ನೆನ್ನೆನೂ ಕೂಡ ಶಿವಮೊಗ್ಗದಲ್ಲಿ ಹೇಳಿದ್ದೇನೆ, ಕೆಲವು ತಪ್ಪು ಮಾಹಿತಿಗಳು ಅವ್ರಿಗೆ ತಲುಪಿರ್ತಕ್ಕಂಥದ್ದು. ಹಾಗಾಗಿ ಈ ರೀತಿ ಚರ್ಚೆಗಳು ನಡೀತಾ ಇದೆ. ಅವರು ಸತ್ಯ ಅರ್ಥ ಆದಮೇಲೆ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ಈಗಲೂ ಕೂಡ ನನಗಿದೆ. ಯಾರ
ಯಾರಿಗೆ ಟಿಕೆಟ್ ಕೊಡಬೇಕೆಂದು ನನ್ನ ಜೊತೆ ಮಾತನಾಡಬೇಕಿತ್ತೆಂದು ಸಂಸದ ಕರಡಿ ಸಂಗಣ್ಣ ಅಸಮಾಧಾನ ಹೊರಹಾಕಿದ್ದಾರೆ. ಯಾವ ಕಾರಣಕ್ಕೆ ಟಿಕೆಟ್ ನೀಡಿಲ್ಲ ಅನ್ನೋದು ಗೊತ್ತಾಗ್ತಿಲ್ಲ. ಟಿಕೆಟ್ ಸಿಗದಂತೆ ಜಿಲ್ಲೆಯ ಬಿಜೆಪಿ ನಾಯಕರೇ ಷಡ್ಯಂತ್ರ ಮಾಡಿದ್ದಾರೆ ಎಂದು ಬೇಸರ ಹೊರಹಾಕಿದ್ರು. ಟಿಕೆಟ್ ನಮಗೆ ದೊಡ್ಡನಗೌಡರು ಪ್ರಥಮ ಸ್ಥಾನದಲ್ಲಿದ್ದರು, ಹಾಲಪ್ಪಾಚಾರ್ಯವರು, ಬಸವರಾಜ ದಡೇಶ್ವರವರು ಮತ್ತು MP ಏನಿದ್ರಲ್ಲ ಸಿಂಧನೂರಿನ, ಇವರೆಲ್ಲರೂ ನಮ್ಮ ಕಾರಣಕರ್ತರು. ಹಾಗಾಗಿ ಇವತ್ತು ಅವರು ಎಕ್ಸ್ಪ್ರೆಸ್ ಮಾಡಿದ್ರಿಂದ ಅವರು ಏನಾರ ಮಾಡಿದಾರೋ ನಂಗೆ ಗೊತ್ತಿಲ್ಲ. ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅಸಮಾಧಾನ ವಿಚಾರವು ಭಾರೀ ಸದ್ದು ಮಾಡ್ತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಮಾಜಿ ಸಚಿವ ಸಿಟಿ ರವಿ, ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಮಧ್ಯೆ 45 ವರ್ಷಗಳ ರಾಜಕೀಯ ಸಂಬಂಧವಿದೆ. ಈ ಸಮಸ್ಯೆಯನ್ನ ಯಡಿಯೂರಪ್ಪನವರೇ ಎಲ್ಲರಿಗಿಂತ ಸಮರ್ಥವಾಗಿ ನಿಭಾಯಿಸುತ್ತಾರೆ ಅಂತ ಹೇಳಿದ್ರು. ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪನವರು ತತ್ರ 45 ವರ್ಷಗಳ ರಾಜಕೀಯ ಸಂಬಂಧವನ್ನು ಇಟ್ಕೊಂಡು ಜೊತೆಗಾರರಾಗಿ ಕೆಲಸ ಮಾಡಿದವರು. ಈಶ್ವರಪ್ಪನವ್ರಿಗೆ ಸಂಬಂಧಪಟ್ಟಂಥ ವಿಷಯವನ್ನು ಎಲ್ರಿಗಿಂತ ಸಮರ್ಥವಾಗಿ ಯಡಿಯೂರಪ್ಪನವರೇ ಅದನ್ನು ಹ್ಯಾಂಡ್ಲ್ ಮಾಡ್ತಾರೆ ಅನ್ನೋದು ನನಗೆ ವಿಶ್ವಾಸ ಇದೆ. ಅವರೇ ಹ್ಯಾಂಡ್ಲ್ ಮಾಡ್ತಾರೆ. ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ಗೆ ನಮ್ಮ ಬೆಂಬಲ ಇಲ್ಲ ಎಂದು ಮಾಡಾಳು ಮಲ್ಲಿಕಾರ್ಜುನ ಹೇಳಿದ್ದಾರೆ. ನಾನು ಬೆಂಬಲ ಕೊಟ್ಟಿರೋದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹರಿದಾಡ್ತಿದೆ. ನಮ್ಮ ಗುಂಪನ್ನ ವಿಚಲಿತರನ್ನಾಗಿ ಮಾಡುವ ಹುನ್ನಾರ ನಡೆದಿದೆ ಅಂದ್ರು. ದಯಮಾಡಿ ಇದನ್ನ ಯಾರು ಈ ರೀತಿ ಹಬ್ಬಿಸ್ತಾ ಇದ್ದಾರೆ, ನಮ್ಮ ಗುಂಪನ್ನ ವಿಚಲಿತರನ್ನಾಗಿ ಮಾಡಬೇಕು ಅಥವಾ ಹೊಡಿಬೇಕು ಅನ್ನೋ ಉದ್ದೇಶ ಇದ್ದರೆ ಅದು ತಪ್ಪು. ಬಿಜೆಪಿ ನಾವೆಲ್ಲರೂ ಒಂದೇ. ಬಿಜೆಪಿಗೆ ಹಿರಿತನ ಸಂಘಟನೆ ಮಾಡುವವರ ಅವಶ್ಯಕತೆ ಇಲ್ಲ ಎಂದು ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ನಮಗೆ ತಟ್ಟಿದ್ದ ಬಿಸಿ ಈಗ ಈಶ್ವರಪ್ಪಗೆ ತಟ್ಟಿದೆ. ಈಶ್ವರಪ್ಪ ಸತ್ಯ ಹೊರಹಾಕ್ತಿದ್ದಾರೆ. ಅಂದು ನಾನು ಹೇಳಿದ್ದು ಇವತ್ತು ಸತ್ಯವಾಗಿದೆ ಎಂದು ಸವದಿ ವ್ಯಂಗ್ಯ ಮಾಡಿದ್ರು. ನಾನು ಅವತ್ತು ಹೇಳಿದ್ದೆ, ಈಶ್ವರಪ್ಪನವ್ರಿಗೆ ನಮಗೆ ತಟ್ಟಿರ್ತಕ್ಕಂಥ ಬಿಸಿ ಅವ್ರಿಗೆ ತಟ್ಟಿದ ಮೇಲೆ ಅದರ ಅರ್ಥ ಆಗುತ್ತೆ ಅಂತ ಹೇಳಿದ್ದು. ಅವ್ರಿಗೆ ಬಿಸಿ ತಟ್ಟಿದೆ, ಈಗ ಅರ್ಥ ಆಗಿದೆ. ಈಗ ಅವರು ಸತ್ಯ ಸಂಗತಿಗಳನ್ನು ಹೊರಗಾಗ್ತಾ ಇದ್ದಾರೆ. ಸದಾನಂದಗೌಡ ಕಾಂಗ್ರೆಸ್ನಿಂದ ಅಖಾಡಕ್ಕೆ ಇಳಿತಾರಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ಪಕ್ಷ ಸೇರ್ಪಡೆಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಟಿಕೆಟ್ ಸಿಗದವರಿಗೆ ಕರೆದುಕೊಂಡು ಬರುವುದು ಸಾಮಾನ್ಯ. ಲಕ್ಷ್ಮಣ ಸವದಿ ಜಗದೀಶ್ ಶೆಟ್ಟರನ್ನ ಕರೆತಂದು ಟಿಕೆಟ್ ನೀಡಿದ್ವಿ ಅಂದ್ರು. ನಮ್ಮ ಪಾರ್ಟಿಯಿಂದ ನಾವು ಅಖಂಡ ಶ್ರೀನಿವಾಸ ಮೂರ್ತಿ ಕೊಟ್ಟಿಲ್ಲ, JDS ಕರ್ಕೊಂಡು ನಿಲ್ಲಿಸಿದ್ವಿ. ಇದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ. ಶೆಟ್ಟರ್ ಕೊಡಲಿಲ್ಲ, ನಾವು ಕರ್ಕೊಬಂದು ನಿಲ್ಲಿಸ್ತಾವೆ. ಸೌದಿ ಕೊಡಲಿಲ್ಲ, ನಾವು ಕರ್ಕೊಂಡು ನಿಲ್ಲಿಸ್ತೀವಿ. ಇದು ರಾಜಕಾರಣದ ಸಂದರ್ಭದಲ್ಲಿ ಇದು ನಡೆಯದೆ. ನಾಳೆ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಲಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನನಗೆ ವಿಶ್ವಾಸ ಇದೆ, 2 ರಿಂದ 3 ಕ್ಷೇತ್ರ ಬಿಟ್ಟು ಎಲ್ಲವೂ ಫೈನಲ್ ಆಗುತ್ತೆ. ದೆಹಲಿಯಲ್ಲಿ ಸಭೆ ಇದೆ ಅಂತ ಹೇಳಿದ್ರು. ಇವತ್ತು ಸಾಯಂಕಾಲ ಮೀಟಿಂಗ್ ಇದೆ, ಬಹುಶಃ ನಾಳೆ ಎಲ್ಲ ಸೀಟನ್ನು ಕ್ಲಿಯರ್ ಮಾಡ್ತೀವಿ. ಕರ್ನಾಟಕದ 21 ಕ್ಲಿಯರ್ ಆಗುತ್ತೆ ನನಗೆ ವಿಶ್ವಾಸ ಇದೆ. 2-3 ಪೆಂಡಿಂಗ್ ಇಡ್ಬೋದು, ಮಿಕ್ಕಿದೆಲ್ಲ ಕ್ಲಿಯರ್ ಮಾಡ್ತೀವಿ. ಎದುರಾಳಿ ಯಾರೇ ಆದ್ರೂ ಚಿಂತೆ ಇಲ್ಲ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಹೇಳಿದ್ದಾರೆ. ಮಂಡ್ಯ ಕ್ಷೇತ್ರದಲ್ಲಿ ಗೆಲ್ಲುವುದರ ಬಗ್ಗೆ ಮಾತ್ರ ಯೋಚಿಸುತ್ತೇನೆ. ಪ್ರಚಾರದ ವೇಳೆ ಕ್ಷೇತ್ರದ ಜನರಿಂದ ಉತ್ತಮ ಸ್ಪಂದನೆ ಸಿಗ್ತಿದೆ. ಚುನಾವಣೆ ಖರ್ಚಿಗೆ ಹಣ ನೀಡಿ ಜನ ಆಶೀರ್ವಾದ ಮಾಡ್ತಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ರಾಜ್ಯದ ನಾಯಕರಿಗೆಲ್ಲ ಸೇರಿ ನಾನು ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ. ನಾವು ಯಾರು ನಿಂತ್ಕೊತಾರೆ ಏನು ಅನ್ನೋದು ಅವರು ಕನ್ಸಿಡರ್ ಮಾಡಿರಲ್ಲ. ನನ್ನ ಅಭ್ಯರ್ಥಿ ಮಾಡಿದ್ದಾರೆ. ಅದರಿಂದ ನಾನು ಯಾರೇ ನಿಂತ್ಕೊಂಡ್ರು ನನಗೇನು ತೊಂದರೆ ಇಲ್ಲ. ನಾನು ಸಮರ್ಥವಾಗಿ ಎದುರಿಸೋಕ್ಕೆ ಸಿದ್ಧನಾಗಿದ್ದೆ. ಹಾಸನ, ಮಂಡ್ಯ, ಕೋಲಾರ ಕ್ಷೇತ್ರದಲ್ಲಿ ನಾವೇ ಗೆಲ್ತೇವೆ ಅಂತ ಕುಮಾರಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 3 ಕ್ಷೇತ್ರಗಳ ಕಾರ್ಯಕರ್ತರಿಗೆ ಮನವಿ ಮಾಡ್ತೇನೆ. ನಮ್ಮ ಕಾರ್ಯಕರ್ತರು ಆತಂಕ ಪಡಬೇಡಿ, ಕೆಲಸ ಶುರು ಮಾಡಿ. ನಾನು 1 ವಾರದಲ್ಲಿ ಬಂದು ನಿಮ್ಮ ಜೊತೆ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರು. ಯಾವ ಗೊಂದಲವೂ ಇಲ್ಲ. ನಾನೀಗಾಗಲೇ ಹೇಳಿದ್ದೇನೆ, 3 ಕ್ಷೇತ್ರದಲ್ಲಿ ಜನತಾದಳದ ಅಭ್ಯರ್ಥಿಗಳು ಚುನಾವಣೆ ನಿಲ್ತಾ ಇದ್ದೇವೆ. ಹಾಸನ, ಮಂಡ್ಯ ಮತ್ತೆ ಕೋಲಾರ. ಬೆಂಗಳೂರಿನಲ್ಲಿ ಮೇಘನಾ ಫುಡ್ಸ್ ಗ್ರೂಪ್ ಮೇಲೆ ಐಟಿ ದಾಳಿ ಮಾಡಿದೆ. ಕೋರಮಂಗಲ, ಇಂದಿರಾನಗರ, ಜಯನಗರ ಸೇರಿ ಹಲವೆಡೆ ರೇಡ್ ನಡೆಸಿದೆ. ಆದಾಯ ತೆರಿಗೆ ಪಾವತಿಯಲ್ಲಿ ವ್ಯತ್ಯಾಸವಾಗಿರೋ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಲಗ್ಗೆ ಇಟ್ಟಿದ್ದಾರೆ. ಕರ್ನಾಟಕ ಮತ್ತು ಗೋವಾ ವಿಭಾಗದ ಐಟಿ ಅಧಿಕಾರಿಗಳ ಟೀಮ್ 10ಕ್ಕೂ ಹೆಚ್ಚು ಕಡೆ ಪರಿಶೀಲನೆ ನಡೆಸಿದೆ.
ಸಂವಿಧಾನದಲ್ಲಿ ರಾಜ ರಾಣಿ ಪಟ್ಟಕ್ಕೆ ಮಹತ್ವವಿಲ್ಲ ಎಂದು ಯದುವೀರ್ ಒಡೆಯರ್ ಹೇಳಿದ್ದಾರೆ. ಇತ್ತ ಉತ್ತರ ಪ್ರದೇಶದಲ್ಲಿ ಮಗಳ ಅನುಮಾನಾಸ್ಪದ ಸಾವಿಗೆ ಬೀಗರ ಮನೆಗೆ ಬೆಂಕಿ ಹಾಕಲಾಗಿದೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಯಾವ ರಾಜ ಎನ್ನುವ ಸಿಎಂ ಸಿದ್ದರಾಮಯ್ಯರ ಹೇಳಿಕೆಗೆ ಯದುವೀರ್ ಒಡೆಯರ್ ಪ್ರತಿಕ್ರಿಯಿಸಿದ್ದಾರೆ. ಸಂವಿಧಾನದಲ್ಲಿ ರಾಜ ರಾಣಿ ಪಟ್ಟಕ್ಕೆ ವಿಶೇಷ ಮಹತ್ವ ಇಲ್ಲ. ಇಲ್ಲಿ ಎಲ್ಲರೂ ಪ್ರಜೆಗಳೇ, ಇಷ್ಟೊಂದು ಮಾತ್ರ ನಾನು ಹೇಳಬಲ್ಲೆ ಎಂದ್ರು. ಮೈಸೂರು ಅಂತಂದ್ರೆ ಏನು? ರಾಜ ನಿಂತಿದ್ರಲ್ಲ, ಯಾರು ರಾಜ? ಬಿಜೆಪಿ ಅಭ್ಯರ್ಥಿ ಬಿಡಪ್ಪ. ಈಗ ನಾನು ಹೇಳಿದ್ದೀನಲ್ಲಪ್ಪ, ರಾಜ ಇದು ರಾಣಿ ಅಂತ ಪದವಿಗಳು ಎಲ್ಲ ಕಾನೂನು ಮುಂದೆ, ಸಂವಿಧಾನದ ಮುಂದೆ ಅದ್ರಿಗೆ ಏನು ವಿಶೇಷವಾದ ಹಕ್ಕುಗಳಿಲ್ಲ ಅಂತ. ಸಂವಿಧಾನ ಜಾರಿಯಾದ ದಿನದಿಂದ ರಾಜ ಮಹಾರಾಜ ಎಂಬುದಿಲ್ಲ ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಸಿಎಂ ಹೇಳಿಕೆಯಲ್ಲಿ ಹುಡುಕುವುದು ತಪ್ಪು. ಯದುವೀರ್ ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ. ಸಿಎಂ ಹೇಳಿರುವುದರಲ್ಲಿ ತಪ್ಪಿಲ್ಲ. ದೇಶದಲ್ಲಿ ರಾಜಾಡಳಿತ ಇಲ್ಲ ಅಂದ್ರು. ಹೇಳಿರೋದ್ರೇನು ತಪ್ಪೇನಿಲ್ಲ. ಈಗ ರಾಜ ಅನ್ನೋದು ಇಲ್ಲಲ್ಲ, ಅವರೇ ಮಹಾರಾಜರೇ ಹೇಳಿದಾರಲ್ಲ. ಅವ್ರ ಹೆಸರು ಅರಮನೆಯಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಅವರಿಗೆ ಅವ್ರದ್ದು ಖಾಸಗಿ ದರ್ಬಾರು ಈ ಥರ ಕಾರ್ಯಕ್ರಮಗಳು ವಿಧಿವಿಧಾನಗಳಿಗೆ ಅಷ್ಟೇ ಸೀಮಿತ.